ನೇಪಾಳದ ಸರ್ಕಾರಿ ಕಟ್ಟಡಗಳನ್ನು ಧ್ವಂಸಗೊಳಿಸುತ್ತಿದ್ದ ಯುವ ಸಮೂಹ. ಇದೆಲ್ಲವೂ ನಮ್ಮ ದುಡ್ಡಿನಿಂದನೇ ನಿರ್ಮಾಣಗೊಂಡಿದ್ದು, ದಯವಿಟ್ಟು ಧ್ವಂಸಗೊಳಿಸಬೇಡಿ ಎಂದು ಬೇಡಿಕೊಂಡ ಯುವಕನ ಮಾತಿಗೆ ಕ್ಯಾರೆ ಎನ್ನದ ಯುವ ಸಮೂಹ ಅವನ ತಲೆಯ ಮೇಲೆ ಒಂದೇಟು ಹೊಡೆದು ಧ್ವಂಸಗೊಳಿಸುವ ಕಾರ್ಯದಲ್ಲಿ ಮುಂದುವರೆದಿದೆ. ಇತ್ತೀಚೆಗೆ ನೇಪಾಳದಲ್ಲಿ ನಡೆದ ಒಂದೊಂದು ಘಟನೆಗಳು ಕೂಡ ಹೊಸದೊಂದು ಇತಿಹಾಸಕ್ಕೆ ನಾಂದಿ ಹಾಡುತ್ತಿವೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಯುವ ಪೀಳಿಗೆ ಕಂಡ್ರೆ ಹಲವರು ಹೇಳೋದೇ ಇವರು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ. ಅದೇ ಯುವ ಪೀಳಿಗೆ ಸಮೂಹ ನೇಪಾಳ ಪ್ರಧಾನಮಂತ್ರಿ KP ಶರ್ಮಾ ಓಲಿ ಅವರನ್ನ ರಾಜೀನಾಮೆ ಕೊಡುವುದರ ಜೊತೆಗೆ ಓಡಿ ಹೋಗಿ ಬಿಲ ಸೇರಿಕೊಳ್ಳುವಂತೆ ಮಾಡಿದೆ. ಹೋರಾಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ನೇಪಾಳದ ಪ್ರಧಾನಮಂತ್ರಿ ಮನೆ ಕೂಡ ಧಗಧಗನೆ ಹೊತ್ತಿ ಉರಿದಿದೆ. ನೇಪಾಳದ ಜನಗಳು ಎದ್ನೋ ಬಿದ್ನೋ ಅಂತ ಓಡಿ ಹೋಗುತ್ತಿದ್ದ ಮಂತ್ರಿಗಳನ್ನ ಹಿಡಿದು ಎರ್ರ ಬಿರ್ರಿಯಾಗಿ ಮನಸ್ಸಿಗೆ ಬಂದಂತೆ ಥಳಿಸಿದ್ದಾರೆ. ಇನ್ನು ಈ ಹೋರಾಟದ ತೀವ್ರತೆಯಲ್ಲಿ ಸಿಲುಕಿ ನೇಪಾಳದ ಮಾಜಿ ಪ್ರಧಾನಿಯ ಪತ್ನಿ ಮೃತರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇರುವಂತಹದ್ದು. ಅಂದಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸೇರಿದಂತೆ 10ಕ್ಕೂ ಹೆಚ್ಚು ಆ್ಯಪ್ಗಳನ್ನು ನಿಷೇಧಿಸಿದ ಕಾರಣ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ರು ಅಂತ ತಿಳಿದು ಬಂದಿದೆ. ಇದೇ ಸಂದರ್ಭದಲ್ಲಿ ನೇಪಾಳ ಸರ್ಕಾರದಿಂದ ಗುಂಡೇಟಿನ ಗೋಲಿಬಾರ್ ನಡೆದಿರುವಂತಹದ್ದು. ಈ ಘಟನೆಗಳಿಂದ ಮತ್ತಷ್ಟು ರೊಚ್ಚಿಗೆದ್ದ ಯುವ ಸಮೂಹ ನೇಪಾಳ ಸರ್ಕಾರವೇ ಪತನಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಅಂದಹಾಗೆ ನೇಪಾಳದ ಜನಗಳ ಮನದಲ್ಲಿ ಸಾಕಷ್ಟು ದಿನಗಳಿಂದ ಅಡಗಿ ಕೂತಿದ್ದ ಅಸಮಾಧಾನ ಸ್ಫೋಟಗೊಳ್ಳಲು ಈ ಘಟನೆ ಪ್ರಮುಖ ಪಾತ್ರ ವಹಿಸಿದೆ. ರಾಜಕಾರಣಿಗಳೇನು ಐಷಾರಾಮಿ ಜೀವನ ನಡೆಸ್ತಾರೆ, ಜನಸಾಮಾನ್ಯರ ಪಾಡ್ ಏನು ಅಂತ ಜನರು ಆಲೋಚಿಸುತ್ತಿದ್ದಾಗಲೇ ಈ ಕ್ಷಿಪ್ರ ಕ್ರಾಂತಿ ಉಂಟಾಗಿರುವಂತಹದ್ದು. ಇನ್ನು ನೇಪಾಳದ ಮುಂದಿನ ದಿನಗಳು ಹೇಗೆ ಇರಲಿವೆ ಎನ್ನುವಂತಹದ್ದು ಕಾದು ನೋಡಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಸಿಕ್ಕಿದ್ದೇ ಚಾನ್ಸ್ ಅಂತ ಸಾಕಷ್ಟು ಜನರು ಲೂಟಿಗಿಳಿದಿದ್ದಾರೆ. ಕಂಡ ಸ್ಥಳಗಳಿಂದ ಕಂಡ ವಸ್ತುಗಳನ್ನು ಲೂಟಿ ಮಾಡ್ತಿದ್ದಾರೆ. ಅಂದ ಹಾಗೆ ಈ ಎಲ್ಲ ಘಟನೆಗಳು ಜಗತ್ತು ಸೂಕ್ಷ್ಮತೆಯಿಂದ ಗಮನಿಸುತ್ತಿದೆ. ನೇಪಾಳದಲ್ಲಾದ ಈ ಚಿತ್ರ ವಿಚಿತ್ರ ಬೆಳವಣಿಗೆಗಳ ಕುರಿತು ನೀವೇನಂತೀರಿ? ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ನ್ಯೂಸ್ ಅಪ್ಡೇಟ್ಗಳಿಗಾಗಿ SA ನ್ಯೂಸ್ ಕರ್ನಾಟಕವನ್ನು ಫಾಲೋ ಮಾಡ್ಕೊಳ್ಳಿ. ನೇಪಾಳದ ರಾಜಕಾರಣಿಗಳ ಹಾಗೂ ಅವರ ಮಕ್ಕಳ ಲಕ್ಸುರಿಯಸ್ ಐಷಾರಾಮಿ ಜೀವನ ಹೇಗಿತ್ತು ಎನ್ನುವ ಸಣ್ಣ ಝಲಕ್ ಮಾತ್ರ ಇದು. ಈ ಎಲ್ಲ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ನೇಪಾಳದ ಜನ ಈಗ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ ತಿಳಿಸಿ. Who are you? One Singh. Who are you? बरोबर सारे चिप्स वगैरह छ, साडी चाहिनेलाई साडी, कुर्ता सुरुवाल चाहिनेलाई कुर्ता सुरुवाल यो धान चामल अनि त्यही सब काकाको छोरीहरू मिलेर अनि मैले बाहिर हुँदाखेरि गरेको थिएँ, पुलिस थाना चौकी गरेको थिएँ, यसो नगर भनेर अनि त्यही रिसिभीमा मलाई आएर फसाएको थियो। उहाँले चाहिँ बिहे फसाइदिएको रहेछ, उहाँलाई 20 वर्ष जेल हालेको रहेछ।